ಕಾಂಗ್ರೆಸ್ನ ಪರಿಷತ್ ಬಂಡಾಯ ಅಭ್ಯರ್ಥಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ. 5 ಬಂಡಾಯ ಅಭ್ಯರ್ಥಿಗಳನ್ನ ಕೆಪಿಸಿಸಿ ಉಚ್ಚಾಟಿಸಿದೆ. ಈ ಶಿಕ್ಷಕರ ಹಾಗೆ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚುನಾವಣೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಮಂದಿ ಟಿಕೆಟ್ ಆಕಾಂಕ್ಷಿತರು ಟಿಕೆಟ್ ಸಿಗದೆ ಹೋದಂಥ ಸಂದರ್ಭದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ರು. ಈಗ ಆಲ್ರೆಡಿ ನಾಮಪತ್ರ ವಾಪಸ್ ಪಡೆಯುವಂಥ ದಿನಾಂಕ ಕೂಡ ಮುಕ್ತಾಯ ಆಗಿದೆ. ಹೀಗಾಗಿ ಅಂತ ಬಂಡಾಯ ಅಭ್ಯರ್ಥಿಗಳನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ. ಇಂಥದ್ದೊಂದು ಕಠಿಣ ಸಂದೇಶವನ್ನ ಇದೀಗ ಕಾಂಗ್ರೆಸ್ ರವಾನಿಸಿದೆ. ಪಕ್ಷದ ಆದೇಶದ ವಿರುದ್ಧವಾಗಿ ಹೋದ್ರೆ ನಾವು ಕ್ರಮ ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ ಅಂತ ಹೇಳಿ 5 ಬಂಡಾಯ ಅಭ್ಯರ್ಥಿಗಳನ್ನ ಕೆಪಿಸಿಸಿ ಉಚ್ಚಾಟಿಸಿದೆ. ಯಾರ್ಯಾರು? ಬೆಂಗಳೂರು ಪದವೀಧರ ಕ್ಷೇತ್ರದ ಫರ್ಡಿನಾಂಡ್ ಲಾರೆನ್ಸ್, ನೈಋತ್ಯ ಶಿಕ್ಷಕರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಬಿಆರ್ ನಂಜೇಶ್, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಲೋಕೇಶ್ ತಾಳಿಕಟ್ಟೆ ಹಾಗೆ ವಿನೋದ್ ಶಿವರಾಜ್, ಇವರುಗಳನ್ನ ಒಟ್ಟು 5 ಮಂದಿ ಅಂತ ಅಂದ್ರೆ ನೈಋತ್ಯ ಪದವೀಧರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ದಿನೇಶ್ ಕೂಡ ಸೇರಿದ ಹಾಗೆ ದಿನೇಶ್, ಫರ್ಡಿನಾಂಡ್ ಲಾರೆನ್ಸ್, ಬಿಆರ್ ನಂಜೇಶ್, ಲೋಕೇಶ್ ತಾಳಿಕಟ್ಟೆ, ವಿನೋದ್ ಶಿವರಾಜ್ ಇವರುಗಳನ್ನ ಇದೀಗ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಸನ್ನ, ಅಂದ್ರೆ ಈಗ ಪಕ್ಷದ ಆದೇಶ ಅಥವಾ ಸೂಚನೆ ಏನಿರುತ್ತೆ ಅದು ವಿರುದ್ಧವಾಗಿ ಹೋದ್ರೆ ನಾವು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ ಅನ್ನುವಂಥದ್ದು ಒಂದು ಸೂಚನೆನಾ ಪ್ರಸನ್ನ? ಹೌದು ಮಾಲ್ತೇಶ್, ಈಗಾಗಲೇ ನಡೀತಾ ಇರುವಂತಹ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಳೆದ 4-5 ತಿಂಗಳ ಹಿಂದೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಹೀಗಿದ್ದಾಗಲೂ ಕೂಡ ದೊಡ್ಡ ಮಟ್ಟಿಗಿನ ಬಂಡಾಯ ಆ 4 ಕ್ಷೇತ್ರಗಳಲ್ಲಿ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವಾಗಿ ಕೆಲವು ಮಂದಿ ಬಂಡಾಯ ಸ್ಪರ್ಧೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಈ ರೀತಿ ಬಂಡಾಯ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದಂತಹ ಅಭ್ಯರ್ಥಿಗಳನ್ನ ಇದೀಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರು ಇದೀಗ ಒಂದು ಅಧಿಕೃತ ಆದೇಶವನ್ನ ಮಾಡಿದ್ದಾರೆ. 4 ಕ್ಷೇತ್ರಗಳ 5 ಮಂದಿ ಬಂಡಾಯ ಅಭ್ಯರ್ಥಿಗಳನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ದಿನೇಶ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಕ್ಕೆ ಮುಂದಾಗಿದ್ರು, ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲೂ ಕೂಡ ಫರ್ಡಿನಾಂಡ್ ಲಾರೆನ್ಸ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಕ್ಕೆ ಹೊರಟಿದ್ರು, ಅವ್ರನ್ನ ಇದೀಗ ಉಚ್ಚಾಟನೆ ಮಾಡಲಾಗಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.